ಹಲೋ ವಿವರ್ಸ್, ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ರಿಗೋಸ್ಕರ ಅಂತಾನೆ ಒಂದು ಹೊಸ ಟಾಪಿಕ್ನ ತಗೊಂಡ್ಬಂದಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಶುರು ಮಾಡೋಣ. ಈ ಟಾಪಿಕ್ ನೇಮ್ ಏನು ಅಂತಂದ್ರೆ ಒನ್ ಸ್ಟೋರಿ 3 ಡಿಫ್ರೆಂಟ್ ಮೂವೀಸ್ ಅಂತ. ಹೌದು, ಇದೇನಪ್ಪ ಇದು ಮನೆ ಒಂದು 3 ಬಾಗಿಲು ತರ ಒಂದೇ ಕತೆ 3 ಮೂವೀಸ್ ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ತಿದ್ರಾ? ನಾನು ಹೇಳೋಕ್ ಬರ್ತಾ ಇರೋ ವಿಷಯ ಏನು ಅಂದ್ರೆ ಒಂದೇ ಸ್ಟೋರಿನ ಹಿಡ್ಕೊಂಡು 3 ಲ್ಯಾಂಗ್ವೇಜಸ್ ಅಲ್ಲಿ 3 ಸ್ಟಾರ್ಸ್ ಡಿಫ್ರೆಂಟ್ ಆಗಿ ಮೂವಿ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿರೋ ಮೂವಿ ಬಗ್ಗೆ. ಆ ಮೂವಿ ಯಾವುದು ಅಂತ ಹೇಳ್ತೀರಾ? ಆ ಸಿನಿಮಾದ ಹೆಸರೇ ಹಮ್ ಅಂತ. 1991 ಅಲ್ಲಿ ರಜನಿಕಾಂತ್, ಅಮಿತಾಬ್ ಬಚ್ಚನ್, ಗೋವಿಂದ ಇವರೆಲ್ಲರೂ ಆಕ್ಟ್ ಮಾಡಿ ರಿಲೀಸ್ ಆದಂತ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಮೂವಿ. ಸ್ಟೋರಿ ವಿಷಯಕ್ಕೆ ಬಂದ್ರೆ ಒಂದು ಫ್ಯಾಮಿಲಿಲಿ ಸೈಲೆಂಟ್ ಆಗಿರುವಂತ ವ್ಯಕ್ತಿ ಯಾರ ಜೊತೆನೂ ಹೊಡೆದಾಟ ಬಡದಾಟ ಅಂತ ಹೋಗೋದಿಲ್ಲ. ಆದ್ರೆ ಅವನ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಸಂದರ್ಭ ಅವನ ಲೈಫಲ್ಲಿ ಬರುತ್ತೆ. ಆವಾಗ ಅವನ ಹಿಸ್ಟ್ರಿ ಬಗ್ಗೆ ಗೊತ್ತಾಗುತ್ತೆ. ಅವನೊಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದ ಅಂಡ್ ಆ ಗ್ಯಾಂಗ್ ವಾರ್ ಅಲ್ಲಿ ಅವನ ಫ್ಯಾಮಿಲಿನ ಕರ್ಕೊಂಡು ಇಬ್ರು ತಮ್ಮಂದ್ರನ್ನ ಕರ್ಕೊಂಡು ಈ ಊರಿಗೆ ಬಂದು ಸೆಟ್ಲ್ ಆಗಿದ್ದಾನೆ ಅಂತ. ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಹೀರೋಗೆ ಒಬ್ಬ ವಿಲನ್ ಇರ್ತಾನಲ್ಲ, ಅವನು ಮತ್ತೆ ರಿಟರ್ನ್ ಬ್ಯಾಕ್ ಬಂದು ಹೀರೋ ಫ್ಯಾಮಿಲಿಯನ್ನ ಸಾಯಿಸ್ಬೇಕು ಅಂತ ನೋಡಿದಾಗ ಹೀರೋ ಬಂದು ಅವನನ್ನೇ ಸಾಯಿಸ್ಬಿಡ್ತಾನೆ. ಕನ್ಫ್ಯೂಸ್ ಆಗ್ತಾ ಇದೆ ಅಲ್ಲ, ಇದು ಯಾವ ಮೂವಿ ಸ್ಟೋರಿ, ನೀನ್ ಯಾವ್ದು ಮೂವಿ ಹೇಳ್ತಾ ಇದ್ಯಾ ಅಂತ ಡೀಪ್ ಆಗಿ ಅಬ್ಸರ್ವ್ ಮಾಡಿ. ಇದು ಯಾವುದು ಅಲ್ಲ, ಕನ್ನಡದಲ್ಲಿ ಬಂದಂತಹ ಕೋಟಿಗೊಬ್ಬ ಸಿನಿಮಾ. ಹಮ್ ಪಿಕ್ಚರ್ ನ ಫಸ್ಟ್ ರಜನಿಕಾಂತ್ ಅವರು ಕಾಪಿ ಮಾಡಿ ಬಾಷಾ ಅನ್ನೋ ಒಂದು ಸಿನಿಮಾನ ಮಾಡಿದ್ರು. ಬಾಷಾ ಬಗ್ಗೆ ಹೇಳಬೇಕು ಅಂತಂದ್ರೆ ಇಂಡಿಯನ್ ಸ್ಕ್ರೀನ್ ಪ್ಲೇಗೆನೆ ಬಾಷಾ ಟೆಂಪ್ಲೇಟ್ ಅನ್ನೋ ಒಂದು ಸ್ಕ್ರೀನ್ ಪ್ಲೇನ ಪರಿಚಯ ಮಾಡಿದಂತಹ ಮೂವಿ. ಮಾಡಿರೋದು ಕಾಪಿ ಮೂವಿ ಆದ್ರೂ ಕೂಡ ಇವರು ಒಂದು ಹೊಸ ರೀತಿಯಾದಂತಹ ಸ್ಕ್ರೀನ್ ಪ್ಲೇನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಕ್ಕೇನೆ 1995 ಅಲ್ಲಿ ರಿಲೀಸ್ ಆದಂತ ಈ ಮೂವಿ ಮೆಗಾ ಬ್ಲಾಕ್ ಬಸ್ಟರ್ ಆಗಿದ್ದು ಅಂಡ್ ಅದರ ಜೊತೆಗೆ ರೀ ರಿಲೀಸ್ ಆದಾಗೆಲ್ಲ ಕೂಡ 10+ ಕ್ರೋರ್ ನ ಈ ಮೂವಿ ಅರ್ನ್ ಮಾಡ್ತು. ಮೂಲತಃ ಸ್ಟೋರಿನ ಹಾಗೆ ಇಟ್ಕೊಂಡು ಕೆಲವು ಚೇಂಜಸ್ ನ ಈ ಪಿಕ್ಚರ್ ಅಲ್ಲಿ ಮಾಡಿದ್ದಾರೆ. ಏನ್ ಚೇಂಜಸ್ ಮಾಡಿದ್ದಾರೆ ಅಂತಂದ್ರೆ, ಆ ಮೂವಿಲಿ ಸ್ಟೋರಿಗೆ ತುಂಬಾನೇ ಸ್ಕೋಪ್ ಕೊಟ್ಟಿದ್ರೆ ಈ ಮೂವಿಲಿ ಹೀರೋಗೆ ತುಂಬಾ ಸ್ಕೋಪ್ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಮೂವಿಲಿ ಇಬ್ರು ಕನ್ನಡಿಗರು ಆಕ್ಟ್ ಮಾಡಿದ್ದಾರೆ. ಚರಣ್ ರಾಜ್ ಅವರು ರಜನಿಕಾಂತ್ ಅವರ ಬೆಸ್ಟ್ ಫ್ರೆಂಡ್ ಆಗಿ ಆಕ್ಟ್ ಮಾಡಿದ್ರೆ, ಅವರ ತಮ್ಮನಾಗಿ ಬರುವಂತಹ ಪೊಲೀಸ್ ರೋಲ್ ಅಲ್ಲಿ ನಮ್ಮ ಶಶಿಕುಮಾರ್ ಸರ್ ಅವರು ಆಕ್ಟ್ ಮಾಡಿದ್ದಾರೆ. ಈ ಮೂವಿಗೂ ಕೋಟಿಗೊಬ್ಬ ಮೂವಿಗೂ ಇರೋ ಸಣ್ಣ ವ್ಯತ್ಯಾಸ ಏನು ಅಂದ್ರೆ, ಈ ಮೂವಿಲಿ ಹೀರೋ ಅವ್ರ ತಂದೆ ವಿಲನ್ ಅಂಡರ್ ವರ್ಕ್ ಮಾಡ್ತಿರ್ತಾನೆ. ಆದ್ರೆ ನಮ್ ಕನ್ನಡ ಮೂವಿಲಿ ಹೀರೋ ಅವ್ರ ತಂದೆ ತುಂಬಾನೇ ಒಳ್ಳೆಯವರು. ಈ ಮೂವಿಲಿ ಹೀರೋನ ಬೆಸ್ಟ್ ಫ್ರೆಂಡ್ ಒಬ್ಬ ನಾರ್ಮಲ್ ಮನುಷ್ಯ. ಆದ್ರೆ ನಮ್ಮ ಕನ್ನಡ ಮೂವಿಲಿ ಹೀರೋನ ಫ್ರೆಂಡ್ ಒಬ್ಬ ಪೊಲೀಸ್ ಆಫೀಸರ್. ನಿಜ ಹೇಳಬೇಕು ಅಂತಂದ್ರೆ ಭಾಷಾ ಒಂದು ಕಾಪಿಡ್ ಮೂವಿ ಆದ್ರೂ ಕೂಡ ತುಂಬಾನೇ ಎಂಗೇಜಿಂಗ್ ಅಂಡ್ ಎಂಟರ್ಟೈನಿಂಗ್ ಆಗಿದೆ. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಾದ್ಮೇಲೆ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು ರಜನಿಕಾಂತ್ ಅಂಡ್ ವಿಷ್ಣುವರ್ಧನ್ ಅವರು ಎಂತ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಅಂತ. ಅವರು ಭಾಷಾ ಮೂವಿನ ನೋಡಿ ಕನ್ನಡದಲ್ಲಿ ಕೋಟಿಗೊಬ್ಬ ಆಗಿ ರಿಮೇಕ್ ಮಾಡಿದ್ರು. ಕನ್ನಡದ ವಿಷಯಕ್ಕೆ ಬಂದ್ರೆ ಕನ್ನಡದ ನೇಟಿವಿಟಿಗೆ ತಕ್ಕನಾಗಿ ಸ್ಟೋರಿನ ಚೇಂಜ್ ಮಾಡಿದ್ದಾರೆ ಅಂಡ್ ಆಕ್ಟರ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಇಮೇಜ್ ತಕ್ಕನಾಗಿ ಸೀನ್ಸ್ ಗಳನ್ನ ಬರೆದಿದ್ದಾರೆ. ನನಗಂತೂ ಈ 3 ಮೂವಿ ತುಂಬಾನೇ ಇಷ್ಟ. ಇದೇ ನನ್ನ ಇವತ್ತಿನ ಟಾಪಿಕ್. ಒಂದೇ ಸ್ಟೋರಿನ ಇಟ್ಕೊಂಡು 3 ಸ್ಟಾರ್ಸ್ 3 ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಬ್ಲಾಕ್ ಬಸ್ಟರ್ ನ ಕೊಟ್ರು. ನಾನು ಹೇಳ್ತಾ ಇರೋದು ಇವರು ಕಾಪಿ ಮಾಡಿದ್ದಾರೆ, ಕಾಪಿ ಕ್ಯಾಟ್ ಅಂತ ಅಲ್ಲ. ಅವಾಗಿನ ಹೀರೋಸ್ ಅವ್ರ ಫ್ಯಾನ್ಸ್ ನ ಎಷ್ಟು ವ್ಯಾಲ್ಯೂ ಮಾಡ್ತಾ ಇದ್ರು. ಅವ್ರನ್ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಸ್ವಮೇಕ್ ಆದ್ರೂ ಸರಿ, ರಿಮೇಕ್ ಆದ್ರೂ ಸರಿ ಅಂತ ಮಾಡ್ತಾ ಇದ್ರು. ಅಂಡ್ ಡಿಫ್ರೆಂಟ್ ಇಂಡಸ್ಟ್ರೀಸ್ ಅಲ್ಲಿರೋ ಹೀರೋಗಳ ಫ್ರೆಂಡ್ಶಿಪ್ ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಏನೇ ಹೇಳಿ 90s ಮೂವೀಸ್ ಅಂದ್ರೆ 90s ಮೂವೀಸ್ ಬಿಡಿ. ಈಗಿನ ತರ ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಕಂಟೆಂಟ್ ಅಥವಾ ಫ್ಯಾನ್ಸ್ ನ ದೃಷ್ಟಿಕೋನದಲ್ಲಿ ಇಟ್ಕೊಳ್ಳೋದ್ರೆ ಸುಮ್ಮನೆ ಬಿಲ್ಡಪ್ ಮೂವೀಸ್ ಗಳು ಮಾಡ್ತಾರಪ್ಪ. ಅವಾಗಿನ ಮೂವೀಸ್ ನೆಲ್ಲ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಬಹುದಾಗಿತ್ತು. ನಿಮ್ ಪ್ರಕಾರ ಈಗ ಪ್ಯಾನ್ ಇಂಡಿಯಾ ಕಲ್ಚರ್ ಒಳ್ಳೇದಾ ಕೆಟ್ಟದಾ, ಇದರಿಂದ ಅಡ್ವಾಂಟೇಜ್ ಇದೆಯಾ ಡಿಸ್ಅಡ್ವಾಂಟೇಜ್ ಇದೆಯಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ಹೊಸ ಟಾಪಿಕ್ಸ್ ಗಳನ್ನ ತಗೊಂಡು ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್.